ಓಯ್ ಏನು ಹೋಗು, ಬೇಡ ನೀನು, ಬೇಡ ನೀನು. ನನ್ನ ತಂಗಿ ಬರ್ಡೇ ದಿನ ನಾವು ಆಟೋ ತಗೋಬೇಕು ಅಂತ ಡಿಸೈಡ್ ಮಾಡಿದೀವಿ. ಯಾಕೆ ಅಂದ್ರೆ ಸದ್ಯಕ್ಕೆ ಈಗ ಯಾರ ಬರ್ಡೇನೂ ಇಲ್ಲ, ಇವಳ ಬರ್ಡೇನೆ ಫಸ್ಟ್ ಬರ್ತಿರೋದು. ಹ್ಯಾಪಿ ಬರ್ಡೇ. ಹೋಗು 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 ಗುಡ್. ಹಿಡ್ಕೊಬಿಟ್ಟವನೆ ಬಿದೋಗ್ತೀನಿ ಅಂತ. ಮಕ್ಕ ಕಾಣಿಸ್ತೈತೆ. ಮಾಡ್ತಿದಾಗ ವಾರಕ್ಕೊಂದ್ಸತಿ ಇಲ್ಲಿ ಬಂದು ನೂಡಲ್ಸು, ಲಾಲಿಪಾಪು, ಕಬಾಬು ಇಲ್ಲೇ ಹೋಯ್ತೀನಿ ನಾವು. ಏಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ರಶ್ಮಿ ರಶ್ ಯೂಟ್ಯೂಬ್ ಚಾನಲ್. ಆಕ್ಚುಲಿ ಇವತ್ತು ಟಾಪಿಕ್ ಏನಪ್ಪಾ ಅಂತಂದ್ರೆ, ಇವತ್ತು ಕೀರ್ತನ ಅವ್ರ ಪಾಪು ಬರ್ತ್ಡೇ ಇದೆ. ಸೊ ನಮ್ಮ ಪಾಪು ಬರ್ತ್ಡೇಗೆ ಬಂದು ಎಷ್ಟು ಚಂದ ನಗಿಸ್ತಾ ಇದ್ರು ನಮ್ಮ ಪಾಪನ. ನಮ್ಮ ಮನೇಲಿ ಯಾವುದೇ ಫಂಕ್ಷನ್ಸ್ ಇದ್ರು ಬರ್ತಾ ಇರ್ತಾರೆ ಅವರು. ಸೊ ಇವತ್ತು ಅವ್ರ ಮಗನ್ ಬರ್ತ್ಡೇ ಇದೆ, ಹೋಗ್ಬೇಕು. ಈಗ ರೇಖನ್ ಮನೆಗೆ ಹೋಗಿ ಅವಳನ್ನ ಪಿಕ್ ಮಾಡ್ಕೊಂಡು ಗಿಫ್ಟ್ ಪ್ಯಾಕ್ ಮಾಡಿಸ್ಕೊಳ್ಳೋದಿದೆ. ಸೊ ಗಿಫ್ಟ್ ಇನ್ನೂ ತಗೊಂಡಿಲ್ಲ, ತಗೋಬೇಕು. ಓಕೆ, ಇವಾಗ ಅವಳ ಮನೆಗೆ ಹೋಗುವ. ಜಾಸ್ತಿ ಲ್ಯಾಗ್ ಮಾಡೋದ್ ಬೇಡ. 12 ವರ್ಷ. ಯಾಕೆ ಗುಡ್ಡು ಕೆಮ್ತ ಇದ್ಯಾ? ಅತ್ತೆ ಮಗನ್ಗೆ ಡ್ರೆಸ್ ನನ್ಗೆ ಕೊಡ್ಸು. ಅಂಕಲ್ ಸ್ವಲ್ಪ ಫ್ಯಾನ್ ಆನ್ ಮಾಡಿ. ಅತ್ತೆ ಮಗನ್ಗೆ ಯಾವ ತಗೋತೀರಾ ಡ್ರೆಸ್? ಯಾವ ಡ್ರೆಸ್ ತಗೊಂತೀರಾ ಹೇಳಿ? ನಂಗೆ ಕೊಡು ಅನ್ನು. ನಿಂಗೆ ಬೇಡ, ಅತ್ತೆ ತಗೋತಿದಾರಲ್ಲ. ನಂಗೆ ಕೊಡು. ಅದೊಂದೇ ಬಾಕಿ ಇದು ಮಾಡೋದು. ಅಂದ್ರೆ ಇದು ಸೆಟ್ಟಾ? ಸ್ಟೈಲಿಶ್ ಬಾಯ್. ಯು ಆರ್ ಸ್ಟೈಲಿಶ್ ಬಾಯ್. ರಶ್ಮಿ ರಶ್ ಯೂಟ್ಯೂಬ್ ಚಾನಲ್. ಗುಡ್ಡ, ನಿಂಗೆ ದೃಷ್ಟಿ ಆಗತ್ತಂತೆ ನೋಡಿ, ಇಲ್ಲಿ ಅಕ್ಕ ಹೇಳ್ತಾ. ದೃಷ್ಟಿ ಆಗತ್ತೆ ನಿಂಗೆ? ಓಯ್ ಏನು ಹೋಗು, ಬೇಡ ನೀನು, ಬೇಡ ನೀನು. ಅಲ್ಲ ಅಕ್ಕ ಫ್ರೀಯಾಗಿ ಕೊಡಿಸ್ತಾರಂತ ಇಸ್ಕೋ ಗುಡ್ಡು, ಫ್ರೀಯಾಗಿ ಕೊಡ್ತಾರಂತ ಇಸ್ಕೋ. ಹೋಗು, ಬೇಡ ನೀನು. ಕೇಕ್ ತಗೊಳಕ್ಕೆ ಅಂತ ಹೋಗಿದ್ದಾಳೆ. ಏನಂದ್ರೆ ನನ್ನ ತಂಗಿ ಬರ್ಡೇ ದಿನ ನಾವು ಆಟೋ ತಗೋಬೇಕು ಅಂತ ಡಿಸೈಡ್ ಮಾಡಿದೀವಿ. ಯಾಕೆ ಅಂದ್ರೆ ಸದ್ಯಕ್ಕೆ ಈಗ ಯಾರ ಬರ್ಡೇನೂ ಇಲ್ಲ, ಇವಳ ಬರ್ಡೇನೆ ಫಸ್ಟ್ ಬರ್ತಿರೋದು. ಹಂಗಾಗಿ ಅವಳ ಬರ್ಡೇ ದಿನನೇ ಆಟೋ ತಗೊಳ್ಳೋಣ ಅಂತ ಡಿಸೈಡ್ ಮಾಡಿದೀವಿ. ಎಲ್ಲಾರು ಸ್ವಲ್ಪ ಆಶೀರ್ವಾದ ಮಾಡಿ ತಗೊಳಕ್ಕೆ. ಅವ್ರ ಕೈ ಕೆಳಗಡೆ ಕೆಲಸ ಮಾಡ್ಬೇಕು ಅಲ್ವಾ, ಓನಾಗಿ ಏನಾದ್ರು ಮಾಡ್ಬೇಕು ಅಲ್ವಾ, ಅಷ್ಟೇ. ಅಂತೂ ಇಂತೂ ಖುಷಿಯಾದ ಸಮಾಚಾರ. ಏನೋ ಒಳ್ಳೇದಾಗ್ಲಿ. ಈಗ ಅವ್ರ ಮನೆ ಹತ್ರ ಬಂದಿದೀವಿ ಗೈಸ್. ನೋಡಿದ ತಕ್ಷಣ ಸರ್ಪ್ರೈಸ್ ಆಗ್ಬಿಡ್ಬೇಕು. ಆಕ್ಚುಲಿ ಪಾಪು ಬರ್ಡೇ ಇದ್ದಿದ್ದು ಮೊನ್ನೆ ಅಂತೆ, ಅಂದ್ರೆ ಸಂಡೇ. ನಾವು ಬರ್ತಿರೋದು ಮಂಗಳವಾರ. ನೋಡುವ ಹೆಂಗ್ ಸರ್ಪ್ರೈಸ್ ಆಗ್ತಾಳೆ ಅಂತ. ಕೂಡ ಎತ್ಕೊಳ್ಳ ಅವನ್ನ. ಹಿಡ್ಕೊ ನೋಡ್ಬಿಟ್ಟು ಅವನು. ನಡಿ ನಡಿ ನಡಿ.
ಇವಂದೆ ಬರ್ತಡೇ. ಹೇಯ್ ಹಾಯ್. ಕೇಕ್ ತಗೊಂಡ್ಬಂದ್ರೆ ಕೇಕ್ ಕಟ್ ಮಾಡ್ಸಕ್ಕೆ ನಮ್ಮ ಫ್ರೆಂಡ್ ರೇಖಾ. ಮೂರ್ ಸಲ ಅವ ಮಾಡಿದ ಪಾಪ ಇವನು ಮುದ್ದು ಅಳಿಮಯ್ಯ. ಬಾಯ್ಲಿ ಏ ಬೀಳಿಸ್ಬಿಟ್ಟಿಯ ಕಣ. ನಿಂಗೆ ಸುಮ್ನೆ ಕುತ್ಕೋ. ಇವಾಗ ಬಂದ್ಬಿಟ್ಟು ಹೆಂಗ ಆಡ್ತಾಳೆ ಗೊತ್ತಾವಳು. ಊರಿಗೆ ಹೋಗಿದ್ರಂತೆ ಗೈಸ್, ಅದಕ್ಕೆ ಮೇಡಮ್ ಫುಲ್ಲು ಟಯರ್ಡು. ಅಲ್ಲೂ ಅಂಗಡಿಗೆ ಹೋಗಿ ಸ್ಲಿಪ್ಪರ್ ಕಟ್ಕೊಂಡ್ ಬಂದವ್ರಂತೆ. 2 ಸ್ಲಿಪ್ಪರ್ ಕದ್ಕೊಂಡ್ ಬಂದವ್ರೆ ಗೈಸ್. ಬರ್ತುಡೆ ಆಗೋಯ್ತು ಅವ್ನು. ಅಪ್ಪ ನನ್ ಮಗನ್ ಬಡಿಗೆ ಬಂದ ನೀನು. ನನ್ ಮಗ ನೋಡಿ ಹೆಂಗ್ ಬಂದವನೆ ನೋಡು. ನೀ ಅವಳು ನೋಡು ಗಬ್ ಗಬ್ ಹಂಗ್ ಬಂದವಳೆ ಗಬ್ಬು. ನನ್ನ ಅಳಿಯ ಹೆಂಗಿರ್ತಾನ ನಾನು ಹಂಗೆ ಇರ್ತೀನಿ. ಅಳಿಯ ಅಂತೆ, ಹ್ಯಾಪಿ ಬರ್ಡೇ ಅಳಿಯ ಅಂತೆ. ನನ್ನ ಅಳಿಯ ಅವನು. ಅಯ್ಯೋ ದೇವ್ರೆ. ತಿರ್ಗಪ್ಪ ಮಗ ತಿರ್ಗಿಸು. ಮಗಳು ಹುಡ್ಲಿಲ್ಲ, ಮಗ ಉಟ್ಬಿಟ್ಟ. ಮಗಳು ತಿರ್ಗಸ ಗುಡ್ಡು. ವಿಶ್ ಮಾಡು. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಮಮ್ಮ. ಇದ ಮಚ್ಚ ಬಿಳಿಯವಾಳ ಮಚ್ಚನ್. ಏನ್ ಹೇಳದೆ ಬೇಡ. ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಟು ಯು. ಅವನು ಅದಕ್ಕೆ ಹೆದರ್ಕೊಂಡ್ಬಿಟ್ಟವನೆ. ಮತ್ತೆ 12 ವರ್ಷ ಅಂತಲ್ಲ. ನಾವು ಫೋಟೋ ತೆಗಿಸ್ಕತ್ತೀನಿ ಬಾ. ಹ್ಯಾಪಿ ಬರ್ಡೇ ವಿವೇಕ್. ಅವನದು ಹ್ಯಾಪಿ ಬರ್ಡೇ ಅಳಿಯ. ನನ್ನ ಅಳಿಯಂಗು ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಕಣ. ನೋಡು ಬಿಡ್ಕೊಂಡು ನೋಡ್ತಾ ಇದ್ದೀವಿ. ನೋಡು ಬಿಡ್ಕೊಂಡು ನೋಡ್ತದ್ರವ. ಇಲ್ಲಿ ನೋಡೆ. ಹ್ಯಾಪಿ ಬರ್ಡೇ. ಏ ತಿನ್ಸ್ಬೇಡ. ಏ ಕ್ರೀಮು ಗುಡ್ಡು. ತಿನ್ನವ ಇರ್ಲಿ. ತಿನ್ನವ ಇರ್ಲಿ. ಸೋಡ್ಗೆಲ್ಲ ಮಾಡ್ಕೊಂಡು ತಿನ್ಬೇಕು. ವಾಸನೆ ಬಿಡ್ತಾ ಇಲ್ಲ. ಎಲ್ಲ ನೋಡಿ ಕ್ಲೀನ್ ಮಾಡ್ದವ ನಾವು. ನಂಗೆ ಅಪ್ಪು ಇಷ್ಟ ಆಯ್ತದೆ ಅನ್ಕೊಂಡಿದೀನಿ. ಇಷ್ಟ ಆಗಿಲ್ಲ ಅಂದ್ರೆ ತಿನ್ನು. ಇಷ್ಟ ಆದ್ರೂ ನೋಡಿ ನಮ್ಗೆ ನೋಡ್ಕೊಳ್ಳಿ. ಇವಾಗ ನೀನು ಕೇಳೋ ತರ ಓಡ್ಬೇಕು. ಅದಕ್ಕೆ ನಾವು ಅನ್ಕೊಂಡೈತೆ ನೀನ್ ಯಾವ್ದು ತಗೋಬಾರ್ದು ಅಂತ. ಪ್ಯಾಂಟ್ ಆಯ್ತದೆ ಪಕ್ಕ ಹೇಳ್ದ ಬಿಡಪ್ಪ. ಹಾಕಬ್ರಿಗೂ ನೋಡುವ ಅಲ್ಲಿಗೆ ಕೇಕ್ ಕಟ್ ಮಾಡಕ್ ಹಾಕೋಗು ಅಂತ. ಹೋಗು ಒಳಗಡೆ ಬೇಗ. ರೂಮ್ ಒಳಗಡೆ ಓಡ್ ಫಾಸ್ಟ್. ನೋಡಿ ಫ್ರೆಂಡ್ಸ್, ಕೇಕ್ ಚೆನ್ನಾಗಿದೆ ತುಂಬಾ. ಬಂದೆ. ಹಿಂದೆ ಹೋಗು ಇನ್ನ ಸ್ವಲ್ಪ. ಹಂಗೆ ಇರ್ಲಿ. ಚೆನ್ನಾಗಿದೆ. ಇವಾಗ ಹಾಕೊಂಡ್ ಹೋಗಿ ಇದ್ರಲ್ಲೇ ಹೋಗು. ಖುಷಿ ಆಯ್ತು. ಥ್ಯಾಂಕ್ಸ್. ಓಕೆ ಬಾಯ್. ಬಾಯ್ ಬಾಯ್ ಬಾಯ್. ಏನ್ ಪಾರ್ಟಿ ಕೊಡಿಸ್ತಾಳಂತೆ. ನೋಡಲ್ಲಿ ಪಾರ್ಟಿ ಕೊಡಿಸ್ತಾರಂತೆ. ಯಾರನ್ನು ಮುಟ್ಟಿಸ್ಕೊಳ್ಳಲ್ಲ ಹುಡುಗಿರ್ನ. ಬೇಡ ಸುಬ್ಬ. ಸರಿ ಹೊರಡುವ. ಬಾಯ್ ಮಾಡು. ಬಾಯ್ ಚಿನಿ. ಬಾಯ್ ಬಾಯ್. ಬಂದೆ. ಅಲ್ಲಿ ವಿಶ್ ಮಾಡ್ಬಿಡು. ಅಲ್ಲಿ ವಿಶ್ ಮಾಡ್ಬಿಡು ಅಣ್ಣಂಗೆ. ಹ್ಯಾಪಿ ಬರ್ಡೇ. ಮುತ್ತು ಕೊಟ್ಬಿಡಿ. ಬಾಯ್ ಬಾಯ್.
See you. ಬಾಯ್ ಕುಶಾಲ್. ಹೋಗು 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 ಗುಡ್ಡು ಹಿಡ್ಕೊಬಿಟ್ಟವನೆ ಬಿದೋಗ್ತೀನಿ ಅಂತ. ಏನ ನಿಂದು ನಿನ್ ಭಾಷೆನಾ ಅದು? ಹ ನಿನ್ ಭಾಷೆನೆ ಗುಡ್ಡೋದು? ಹಾ ಕೂಡ ಹಿಡ್ಕತೀನಿ ತಿನ್ನುವೆ. ಪಾನಿಪುರಿ ಆರ್ಡರ್ ಮಾಡಿದಾಳೆ, ನಾನ್ ಮಸಾಲೆ ದೋಸೆ ಆರ್ಡರ್ ಮಾಡಿದೀನಿ. ಅವರು ಗುಡ್ಡು ತಿಂತೀಯಾ? ಖಾರ ಇರುತ್ತೆ ಕಡೆ. ಇಲ್ಲಿ ವಾಟರ್ ಟ್ಯಾಂಕ್ ಹತ್ರ ಎಲ್ಲ ತರ ಫುಡ್ ಸಿಗುತ್ತೆ ಗೈಸ್. ಚಾಟ್ಸ್, ಫುಡ್, ನಾನ್ ವೆಜ್, ವೆಜ್ ಎಲ್ಲಾ ತರ. ಸೊ ಅದಕ್ಕೆ ಯಾವಾಗ್ಲೂ ಇಲ್ಲಿಗೆ ಬಂದ್ರೆ ಇಲ್ಲಿ ಬಂದ್ ಏನಾದ್ರು ಒಂದು ತಿನ್ಕೊಂಡು ಹೋಗ್ಬಿಡೋದು. ಅಲ್ವ ಗುಡ್ಡು? ಹಾ ಸೆಕೆಂಡ್ನೇ ಟೈಮ್ ಬರ್ತಿರೋದು ಗುಡ್ಡು. ಎಲ್ಲೋ ಕರ್ಕ ಬಂದ್ಬಿಟ್ಟವ್ರಲ್ಲ ನಮ್ಮ. ಅಲ್ಲಿ ಮಾತಾಡು, ಮಾಮ ಮಾಡೈತೆ. ಚೆನ್ನಾಗಿರ್ಲಿಲ್ವಾ ಮಸಾಲೆ ದೋಸಾ? ಚೆನ್ನಾಗಿತ್ತು. ನಾನು ಮಸಾಲೆ ಪುರಿ ತಿಂದೆ, ಚೆನ್ನಾಗಿತ್ತು. ಆಲ್ ಟೈಮ್ ಯಾವಾಗ್ಲೂ ಇಲ್ಲಿಗೆ ಬಂದಾಗೆಲ್ಲ ಏನಾದ್ರು ಒಂದ್ ತಿಂದು ಹೋಗ್ಲೇಬೇಕು. ಫಲೂಡ ತಿನ್ಬೇಕಿತ್ತು. ಬಾಳ ಟೈಮ್ ಇಲ್ಲ ಇವಾಗ ಹೋಗುವ. ಮಾಡ್ತಿದ್ದಾಗ ವಾರಕ್ಕೊಂದ್ಸತಿ ಇಲ್ಲಿಗೆ ಬಂದು ನೂಡಲ್ಸು, ಲಾಲಿಪಾಪು, ಕಬಾಬು ಇಲ್ಲೇ ಹೋಯ್ತಿರ್ಲಿಲ್ಲ. ವಾರಕ್ಕೊಂದ್ಸತಿ ಲವ್ ಮಾಡ್ತಿದ್ದಾಗ ಡೈಲಿ ಕರ್ಕ ಬರ್ತಿದ್ರು. ಮದ್ವೆ ಆಗಿ ಒಂದ್ ಮಗ ಆದ್ಮೇಲೆ ಬೇಡಮ್ಮ ಪಾಪ ಹೋಗಿದೆ, ಈಗ ಹೊರಗಡೆ ಹೋಗೋದು ಬೇಡ. ಚೆನ್ನಾಗ್ ತಿನ್ನೋಳು ಅವಾಗ. ಅವಾಗ ಲವ್ ಅಲ್ವಾ ಗೈಸ್ ಬರುದು, ಏನಾದ್ರು ಒಂದ್ ರೀಸನ್ ಹೇಳ್ಕೊಂಡು. ಇವಾಗ ಮದ್ವೆ ಆಗಿದೆಯಲ್ಲ ಬಿಡುವ, ಗಾಡಿ ತಗೊಂಡಿ ಇವಾಗ ಎಲ್ಲಿಗೆ ಹೋಗೋದು? ಹೇಳು, ಒಪ್ಪತ್ತಾರ ನೋಡಿ. ಏನು ಯಾಕೆ ಕರ್ಕ ಬರಲ್ಲ? ಮನೇಲಿ ಇದೆಯಲ್ಲ ಇನ್ನೇನ್ ಮಾಡೋದು? ಇದೆಲ್ಲ ಫೇವ್ರೇಟ್ ಅವ್ನ್ ಕಟ್ಟಿಲ್ಲ. ನನ್ನ ಫೇವ್ರೆಟ್ ನೂಡಲ್ಸ್, ಲಾಲಿಪಾಪ್. ಏ ಬಾ, ಎಲ್ಲಿಗೆ ಹೋಗದ? ಸೊ ಗೈಸ್ ಅವನ್ಗೆ ಕಾರು ಮತ್ತೆ ಬೈಕು, ಸೈಕಲು ಇದೆಲ್ಲ ಕೇಳ್ಬೇಕಂತೆ. ಪ್ರೈಸು ಕಡಿಮೆ ಆದ್ರೆ ತಗತಾಳಂತೆ. ಪ್ರೈಸ್ ಕೇಳ್ಕೊ ಹೋಗುವ ಅಂತ ಅನ್ಕೊ ಬಂದೋಳೆ. ಏನೇ ಎಲ್ಲಿಗೆ ಬಂದಿದೆ ಅವಾಗ್ಲೇ ತೋರಿಸ್ಬೇಕಿತ್ತು. ಏಯ್ ನೋಡಿ ಎಲ್ಲ ತರ ಇದೆ ವೆರೈಟೀಸ್. ಇಲ್ಲಿ ಕ್ಯೂಟ್ ಕ್ಯೂಟ್ ಆಗಿ ಡ್ರೆಸ್. ಎಷ್ಟಾಗುತ್ತೆ? ಸೈಕಲ್ಸಾ? ಏ ಬೀಳ್ತೀಯ ಗುಡ್ಡು? ಬಾಯಿಲಿ ಬುಡ, ಅವ್ನ್ ಪಾಡ್ಗ ಅವ್ನ್ ಆಟ ಆಡ್ತಾನೆ. ಬಾಯಿಲಿ ಈ ಕಡೆ ಬಾ. ಅವ್ನ್ಗೆ ಈಗ್ಲೇ ಅದು ಯೂಸ್ ಆಗಲ್ಲ, ಅವ್ನ್ ತುಳಿಯಲ್ಲ ಅದು. ಆ ತರ ತಗೋ. ಇಲ್ಲಂತಂದ್ರೆ ಇನ್ನೂ ಒಂದು ವರ್ಷ ಬಿಟ್ಕೊ ತಗೋ. ಬೈಲಿ ಗುಡ್ಡು ಅದ್ರಲ್ಲಿ ಕುತ್ಕೋ.
ಇಲ್ಲಿ ಕೂರ್ಬಾ. ಅದೇನಕ್ಕೆ ನಿಂಗೆ ಏ ಹಿಡ್ಕೊ ಅಲ್ಲಿ ಹಿಡ್ಕೊ ಹ್ಯಾಂಡಲ್ ಹಿಡ್ಕೊ ಇಲ್ಲಿಡು ಇಲ್ಲಿ ಕಾಲು ಇಡು ಇಲ್ಲಿ ಆಗಲ್ಲ ಅವನಿಗೆ ಓಡಾಡ್ಸಿದ್ರೆ ಖುಷಿ ಆಗುತ್ತ ಅವನಿಗೆ ಅಬ್ಬ ಅಲ್ಲಡಿಸ್ತವನೇ ಹ್ಯಾಂಡಲು ಎಲ್ಲಿ ಓ ನಾವೇ ಅಲ್ಲಿ ತಿರ್ಗಿಸ್ಕೊಂಬೋದಾ ನೋಡುವ ಇದಾ ಆ 3000 ಬೈಕೆ ಸಿಗುತ್ತೆ ಕಣೆ ಎಲ್ಲ ಕಿಡ್ಸ್ ವೇರ್ ಇದೆ ಗೈಸ್ ನೋಡಿ ತಗೊಳಂಗಿದ್ರೆ ತಗೊಳ್ಳಿ ಎಷ್ಟು ಚಂದ ಇದೆ ಯಾವ ಶಾಪು ಅಂತ ಲಾಸ್ಟ್ ಅಲ್ಲಿ ತೋರಿಸ್ತೀನಿ ಹಾ ಹೆವಿ ಕಾಸ್ಟ್ಲಿ ಆಯ್ತು ನಾವು ರೀಲ್ಸ್ ಅಲ್ಲಿ ನೋಡಿದ್ದೆ ಜೀಪ್ಗಳು ಕಾರ್ಗಳೆಲ್ಲ 5000 ಏನೋ ಮೇಲಿತ್ತು ಸ್ಟಾರ್ಟಿಂಗ್ ಪ್ರೈಸ್ 5000 ಇವನ್ ಸ್ಟಾರ್ಟಿಂಗ್ ಪ್ರೈಸ್ 9000 ಹೇಳ್ತಾವನೆ ದೊಡ್ಡದೇ ಅದು 9000 ಮಾಡ್ಕೊಡ್ತೀನಿ ತಗೊಳ್ಳಿ ಅಂತ ನೋಡಿ ಗೈಸ್ ನಾವಿದ್ದೆ ತಗೊಳಕ್ ಬಂದಿದ್ದು ಪ್ರೈಸ್ ಕೇಳಿದ್ವಿ ಹೆವಿ ಕಾಸ್ಟ್ಲಿ ಹೇಳ್ತಿದ್ದಾನೆ ಸೊ ಆನ್ಲೈನ್ ಅಲ್ಲಿ ನೋಡೋಣ ಅಂತ ಅನ್ಕೊಂಡ್ ಬಂದ್ವಿ ಹೊರಡುವಾ ಬಾ ಮನೆಗೆ ಕೊಡಿಸ್ತೀರಿ ಅಂದಲ್ಲ ನಾನೇ ಓಯ್ ಅಯ್ಯೋ ಸೊ ಗೈಸ್ ಮನೆ ಶಿಫ್ಟಿಂಗ್ ಎಲ್ಲ ಪ್ಯಾಕ್ ಮಾಡಿ ತುಂಬಿಟ್ಟಿದ್ದಾಳೆ ಹೆಂಗೆಲ್ಲ ಮೆಸ್ ಮಾಡಿ 25ಗೆ ಕೀ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಆ ಮನೆ ವ್ಲಾಗು ಮಾಡ್ತೀನಿ ಗೈಸ್ ಅಂಡ್ ಈ ವ್ಲಾಗ್ ಇಷ್ಟ ಆಗಿದ್ರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಗೊಂದು ನೋಟಿಫಿಕೇಶನ್ ಬರುತ್ತೆ ನೀವು ನನ್ನ ವಿಡಿಯೋನ ಫಸ್ಟ್ ನೋಡ್ಬೋದು ಏನು ಗುಡ್ಡು ಬಾಯ್ ಮಾಡಲ್ಲಿ ಎಲ್ರಿಗೂ ಬಾಯ್ ಮಾಡು